ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆ ಲಕ್ಷಾಂತರ ಅಮಾಯಕರ ಜೀವವನ್ನ ಕಸಿದಿದೆ. ಜಗತ್ತಿನಾದ್ಯಂತ ತೀವ್ರ ಆರ್ಥಿಕ ಮತ್ತು ಮಾನವೀಯ ಬಿಕ್ಕಟ್ಟನ್ನ ಇದು ಸೃಷ್ಟಿ ಮಾಡಿದೆ. ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಂಪ್ಲೀಟ್ ಆಗಿ ಒಂದು ಫುಲ್ ಸ್ಟಾಪ್ ಬೀಳಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂಥ ಐತಿಹಾಸಿಕ ಶಾಂತಿ ಒಪ್ಪಂದದ ಹೇಳಿಕೆ ಜಗತ್ತಿಗೆ ಚೈತನ್ಯವನ್ನ ತಂದಿದೆ. ಆದರೆ ಇರಾನ್ನ ನಡೆ ಬಿಕ್ಕಟ್ಟು ಶಮನದ ಲಕ್ಷಣವನ್ನ ತಳ್ಳಿ ಹಾಕ್ತಾ ಇದೆ. ಆಕಾಶದಲ್ಲಿ ಘರ್ಜಿಸ್ತಾ ಇದ್ದ ಉಕ್ಕಿನ ಹಕ್ಕಿಗಳು, ಧಗಧಗಿಸಿ ಬೂದಿ ಮುಚ್ಚಿದ ಯುದ್ಧರಂಗ, ಕೆಂಪು ಜ್ವಾಲೆ ಮರೆಯಾಗಿ ಶಾಂತ ನೀಲಿ ಗಗನವನ್ನ ಆವರಿಸಿದೆ. ಮುಚ್ಚಿದ ಕಡಲು, ಸ್ಥಗಿತಗೊಂಡ ಜಗತ್ತು, ಕಪ್ಪು ಹೊಗೆ ಸೂಸ್ತಾ ಇದ್ದ ಮಧ್ಯಪ್ರಾಚ್ಯದ ಒಡಲು, ಆಕಾಶಕ್ಕೆ ಚಿಮ್ತಿದ್ದ ಅಲೆಗಳನ್ನ ಆಚೆ ಎಸೆದು ಸಂಚರಿಸ್ತಾ ಇದ್ದ ಹಡಗುಗಳ ನಿಶ್ಶಬ್ದ ಬದುಕು. ಇದು ಇಡೀ ಗಲ್ಫ್ನ ಚಿತ್ರಣ. ಆದ್ರೆ ಆ ಯುದ್ಧದ ಭೀಕರತೆಗೆ ಫೋಟೋ ಮಿನಿಶ್ ಸಿಗ್ತಾ ಇದೆ. ಶಾಂತಿಯ ರಾಗ ಕೇಳಿಸ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಸುದೀರ್ಘ ಯುದ್ಧಕ್ಕೆ ಮುಕ್ತಿ. ವಾಷಿಂಗ್ಟನ್ ಮತ್ತು ಟೆಹರಾನ್ ಕಡೆ ನೆಟ್ಟಿದ ಜಗತ್ತಿನ ಕಣ್ಣು. ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆಯು ಲಕ್ಷಾಂತರ ಅಮಾಯಕರ ಜೀವಗಳು ನಾಶವಾಗಿದ್ದು ಜಗತ್ತಿನಾದ್ಯಂತ ತೀವ್ರ ಆರ್ಥಿಕ ಮತ್ತು ಮಾನವೀಯ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವು ಪ್ರಾದೇಶಿಕ ಗಡಿಗಳನ್ನ ಮೀರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಂದಹಾಗೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಶಮನದ ಹಂತಕ್ಕೆ ಬಂದಿದೆ. ಸಂಘರ್ಷಕ್ಕೆ ಶಾಶ್ವತ ಶಾಂತಿಯ ಆಸೆ ಚಿಗುರಿಸಿದೆ. ಅಮೆರಿಕದೊಂದಿಗಿನ ಐತಿಹಾಸಿಕ ಶಾಂತಿ ಒಪ್ಪಂದವು ಅಂತಿಮ ಘಟ್ಟಕ್ಕೆ ತಲುಪಿದೆ. ಹೌದು, ಇವತ್ತು ಇರಾನ್ ಜೊತೆಗಿನ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಜಗತ್ತಿನ ಅತಿ ಪ್ರಮುಖ ವ್ಯಾಪಾರ ಮಾರ್ಗ ಹಾರ್ಮುಜ್ ಜಲಸಂಧಿ ತಕ್ಷಣವೇ ಮುಕ್ತ ಆಗಲಿದೆ ಅನ್ನೋ ಭರವಸೆಯನ್ನ ವಿಶ್ವ ಸಮುದಾಯಕ್ಕೆ ಭರವಸೆ ನೀಡಿದ್ದಾರೆ. ಇರಾನ್ ಜೊತೆಗಿನ ಒಪ್ಪಂದಕ್ಕೆ ಭಾನುವಾರ ಸಹಿ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದಾದ ನಂತರ ಹಾರ್ಮುಜ್ ಎಲ್ಲರಿಗೂ ಮುಕ್ತ ಆಗತ್ತೆ. ಸದ್ಯ ಮಾಡಿಕೊಳ್ತಿರುವಂತಹ ಒಪ್ಪಂದವು ಒಬಾಮಾ ಅಧ್ಯಕ್ಷರಾಗಿದ್ದಂತಹ 2015ರಲ್ಲಿನ ಪರಮಾಣು ಒಪ್ಪಂದಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಪರಮಾಣು ಶಸ್ತ್ರಾಸ್ತ್ರಕ್ಕೆ ತಡೆಗೋಡೆಯಾಗಲಿದೆ. ಇನ್ಮುಂದೆ ಅಣ್ವಸ್ತ್ರ ಬಳಕೆ, ಖರೀದಿ, ಮಾರಾಟ, ಅಭಿವೃದ್ಧಿ ಯಾವುದೂ ಸಾಧ್ಯವಿಲ್ಲ. ಅಮೆರಿಕ ಇರಾನ್ ಮಧ್ಯೆ ಶಾಶ್ವತ ಶಾಂತಿ ಒಪ್ಪಂದದ ಬಗ್ಗೆ ಮಹತ್ವದ ವರ್ಚುವಲ್ ಸಭೆ ನಡೆಯಲಿದೆ. ಸಭೆಯಲ್ಲಿ ಉಭಯ ದೇಶಗಳು ಮಾತ್ರವಲ್ಲದೆ ಮಧ್ಯಸ್ಥಿಕೆ ವಹಿಸಿರುವ ರಾಷ್ಟ್ರಗಳ ಪ್ರತಿನಿಧಿಗಳು ಸಹ ಭಾಗಿಯಾಗ್ತಾರೆ. ಒಪ್ಪಂದದ ಪತ್ರದಲ್ಲಿ ಪರಸ್ಪರ ಡಿಜಿಟಲ್ ಸಹಿ ಹಾಕಿ ಶಾಂತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ನಿರೀಕ್ಷೆ ಇದೆ. ಪ್ರಸ್ತಾವಿತ ಒಪ್ಪಂದದಂತೆ ಕದನ ವಿರಾಮವನ್ನ 60 ದಿನಗಳವರೆಗೆ ವಿಸ್ತರಣೆಯಾಗಲಿದೆ. ಈ ಪ್ರಕ್ರಿಯೆಯೊಂದಿಗೆ ಹಾರ್ಮುಜ್ ಜಲಸಂಧಿಯು ಎಲ್ಲರಿಗೂ ಮುಕ್ತವಾಗಲಿದೆ. ಮುಂದಿನ ವಾರದಿಂದ ತಾಂತ್ರಿಕ ಮಟ್ಟದ ಮಾತುಕತೆಗಳು ನಡೆಯಲಿವೆ. ಕದನ ವಿರಾಮದ ಅವಧಿಯಲ್ಲೇ ಪರಮಾಣು ಕಾರ್ಯಕ್ರಮದ ಬಗ್ಗೆ ಮಾತುಕತೆ ನಡೆಯಲಿದೆ. ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಅಮೆರಿಕದ ಈ ತರಾತುರಿಯ ನಿರ್ಧಾರಕ್ಕೆ ಇರಾನ್ ಬ್ರೇಕ್ ಹಾಕಿದೆ. ಒಪ್ಪಂದದ ಕರಡು ಸಿದ್ಧವಾಗಿದೆ ನಿಜ, ಆದರೆ ಭಾನುವಾರದ ಗಡುವಿನೊಳಗೆ ಸಹಿ ಹಾಕಲು ನಾವಿನ್ನೂ ಸಿದ್ಧರಿಲ್ಲ ಅಂತ ಇರಾನ್ ವಿದೇಶಾಂಗ ಇಲಾಖೆ ಹೇಳಿದೆ. ಹೀಗಾಗಿ ಈ ಒಪ್ಪಂದದ ಬಗ್ಗೆ ಇರಾನ್ ಸ್ಪಷ್ಟ ಮತ್ತು ಏಕರೂಪದ ನಿಲುವು ವ್ಯಕ್ತಪಡಿಸ್ತಾ ಇಲ್ಲ. ಈ ನಡುವೆ ಸಂಧಾನ ಪ್ರಕ್ರಿಯೆ ಯಶಸ್ವಿಗೆ ಕತಾರ್ ದೇಶದ ರಾಜತಾಂತ್ರಿಕ ನಿಯೋಗವು ಇರಾನ್ ರಾಜಧಾನಿ ಟೆಹರಾನ್ಗೆ ಆಗಮಿಸಿದೆ. ಇರಾನ್ ನಾಯಕ ಆಯತುಲ್ಲಾ ಖಮೇನಿ ಅಂತ್ಯಕ್ರಿಯೆಗೆ ಡೇಟ್ ಫಿಕ್ಸ್. ಶಿಯಾಗಳ ಧಾರ್ಮಿಕ ನಗರ ಮಶಾದ್ನಲ್ಲಿ ಅಂತಿಮ ವಿಧಿ ವಿಧಾನ.
ಅತ್ತ ಐತಿಹಾಸಿಕ ಶಾಂತಿ ಒಪ್ಪಂದವು ಅಂತಿಮ ಹಂತ ತಲುಪಿದ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ದಿನಾಂಕಗಳನ್ನು ಪ್ರಕಟಿಸಲಾಗಿದೆ. ಸಾವನ್ನಪ್ಪಿದ 131 ದಿನಗಳ ಬಳಿಕ ಶಿಯಾ ಮುಸ್ಲಿಮರ ಪವಿತ್ರ ಧಾರ್ಮಿಕ ಪಟ್ಟಣ ಮಶಾದ್ನಲ್ಲಿ ಸರ್ವೋಚ್ಚ ನಾಯಕ ಅಲಿ ಖಮೇನಿಗೆ ಅಂತಿಮ ವಿಧಿವಿಧಾನಗಳು ನಡೆಯಲಿವೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂ ಆರಂಭದಲ್ಲಿ 6 ದಿನಗಳ ಕಾಲ ಕಾರ್ಯಕ್ರಮಗಳ ಬಗ್ಗೆ ಇರಾನ್ ಸರ್ಕಾರ ಪಟ್ಟಿ ನೀಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯಿಂದ ನಿರೀಕ್ಷೆಗಳು ಹೆಚ್ಚಾಗಿವೆ. ಡೀಲ್ ಸೈನ್ ಆದರೆ ಹಾರ್ಮುಜ್ ಜಲಸಂಧಿಯು ಓಪನ್ ಆಗಲಿದ್ದು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಎದುರಾಗಿದ್ದ ವ್ಯಾವಹಾರಿಕ ಬಿಕ್ಕಟ್ಟು ಸರಿ ಹೋಗಲಿದೆ. ಜಾಗತಿಕವಾಗಿ ಕಚ್ಚಾ ತೈಲ ಸೇರಿ ಹಡಗುಗಳ ಸಂಚಾರ ಸುಗಮಗೊಳ್ಳಲಿದೆ. ಜಾಗತಿಕ ಆರ್ಥಿಕತೆ ಮತ್ತು ತೈಲ ಮಾರುಕಟ್ಟೆಯ ಭವಿಷ್ಯ ನಿರ್ಧರಿಸುವ ಈ ಐತಿಹಾಸಿಕ ಒಪ್ಪಂದಕ್ಕೆ ಇವತ್ತು ಸಹಿ ಬೀಳುತ್ತಾ ಅಥವಾ ಇರಾನ್ ತನ್ನ ಪಟ್ಟಿಗೆ ಅಂಟಿ ಕೂರುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.